ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ 37ರಿಂದ 41. ಕುಚ್ಚುಗಳು ಭಾಗ 2. ಸಬ್ಬತ್ ದಿನವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿದ ಮನುಷ್ಯನಿಗೆ ಶಿಕ್ಷೆಯಾದ ನಂತರ ಯೆಹೋವನು ಇಸ್ರಾಯೇಲರಿಗೆ ಸರಳವಾದ ಅಂದರೆ ಅತ್ಯಂತ ಶಕ್ತಿಶಾಲಿಯಾದ ಆಜ್ಞೆಯನ್ನು ನೀಡಿದನು. ಅವರು ತಮ್ಮ ಉಡುಪುಗಳ ಅಂಚುಗಳಲ್ಲಿ ಅಥವಾ ಮೂಲೆಗಳಲ್ಲಿ ಕುಚ್ಚುಗಳನ್ನು ಮಾಡಿ ಪ್ರತಿಯೊಂದು ಕುಚ್ಚಿನಲ್ಲಿ ನೀಲಿ ಬಣ್ಣದ ದಾರವನ್ನು ಕಟ್ಟಬೇಕೆಂದು ಹೇಳಿದನು. ನಂತರ ಯೆಹೋವನು ತಾನೇ ಅದಕ್ಕೆ ಕಾರಣವನ್ನು ವಿವರಿಸುತ್ತಾ, ನೀವು ಅದನ್ನು ನೋಡಿ ಯೆಹೋವನ ಎಲ್ಲ ಆಜ್ಞೆಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಕೈಕೊಳ್ಳುವಂತೆ ಅದು ನಿಮಗೆ ಕುಚ್ಚಾಗಿರಲಿ ಅಂದನು. ಅರಣ್ಯಕಾಂಡ 15ನೇ ಅಧ್ಯಾಯ 39ನೇ ವಾಕ್ಯ. ಇಲ್ಲಿನ ಕ್ರಮವನ್ನು ಗಮನಿಸಿ ನೋಡುವುದು, ನೆನಪಿಸಿಕೊಳ್ಳುವುದು ಮತ್ತು ಮಾಡುವುದು. ಕುಚ್ಚು ಎಂಬುದು ಅವರ ಕಣ್ಣುಗಳನ್ನು ನೋಡಬಹುದಾದ ವಸ್ತುವಾಗಿತ್ತು. ಕಣ್ಣುಗಳು ನೋಡುವುದು ಅವರ ನೆನಪುಗಳನ್ನು ಜಾಗೃತಗೊಳಿಸಲು ಮತ್ತು ಅವರು ನೆನಪಿಸಿಕೊಂಡದ್ದು ಅವರ ವಿಧಾನ ಬದಲಾಯಿಸಲು ಉದ್ದೇಶಿಸಲಾಗಿತ್ತು. ಮಾನವನ ಹೃದಯವು ಎಷ್ಟು ಸುಲಭವಾಗಿ ಮರೆಯುತ್ತದೆ ಎಂಬುದು ಯೆಹೋವನಿಗೆ ತಿಳಿದಿತ್ತು. ಇಸ್ರಾಯೇಲ್ಯರು ಒಂದು ದಿನ ಕೆಂಪು ಸಮುದ್ರವು ಇಬ್ಬಾಗವಾಗುವುದನ್ನು ನೋಡಿ ಮರುದಿನವೇ ನೀರಿಗಾಗಿ ಗೊಣಗಬಲ್ಲವರಾಗಿದ್ದರು. ಅವರು ಪರಲೋಕದಿಂದ ಬಂದ ಮನ್ನವನ್ನು ತಿಂದರು, ದೇವರ ಒಳಿತನ್ನು ಶಂಸಿಸಬಲ್ಲವರಾಗಿದ್ದರು. ಆದುದರಿಂದ ಯೆಹೋವನು ಅವರು ತೊಡುವ ಉಡುಪಿನ ಮೇಲೆಯೇ ಒಂದು ನೆನಪಿನ ಚಿಹ್ನೆಯನ್ನು ಇರಿಸಿದನು ಮತ್ತು ಅವರು ಹೋದದ್ದೆಲ್ಲ ಅವರು ಅವರೊಂದಿಗೆ ಪ್ರಯಾಣಿಸುತ್ತಿತ್ತು. ಅವರ ಪಾದಗಳು ಹೋಗಬಾರದಿರುವ ಜಾಗಕ್ಕೆ ಕರೆದೊಯ್ಯುವ ಮೊದಲು, ಅವರು ಕೈಗಳು ನಿಷೇಧಿಸ ಕೆಲಸವನ್ನು ಮಾಡುವ ಮೊದಲು ಮತ್ತು ಅವರ ಕಣ್ಣುಗಳು ಹೃದಯವು ಬಯಸದ ವಿಷಯವನ್ನು ಹಿಂಬಾಲಿಸುವ ಮೊದಲು ಅಲ್ಲಿ ಒಂದು ನೆನಪಿನ ಚಿಹ್ನೆ ತೂಗಾಡುತ್ತಿತ್ತು. ಯೆಹೋವನು ನೆನಪಿಸಿಕೊಳ್ಳಿ, ಆತನ ಆಜ್ಞೆಗಳನ್ನು ನೆನಪಿಸಿಕೊಳ್ಳಿ, ನೀವು ಆತನಿಗೆ ಸೇರಿದವರೆಂಬುದು ನೆನಪಿಸಿಕೊಳ್ಳಿ, ಏಕೆಂದರೆ ದೇವರು ಮುಂದುವರಿದು ನಿಮ್ಮ ಹೃದಯ ಮತ್ತು ಕಣ್ಣುಗಳು ನಿಮ್ಮನ್ನು ದಾರಿ ತಪ್ಪಿಸುವ ವ್ಯಭಿಚಾರದ ಆಸೆಯನ್ನು ಹಿಂಬಾಲಿಸುವಂತೆ. ಅರಣ್ಯಕಾಂಡ 15ನೇ ಅಧ್ಯಾಯ 39ನೇ ವಾಕ್ಯ. ಸಮಸ್ಯೆ ಮತ್ತು ಕೇವಲ ಮನಸ್ಸಿನ ಮರೆತಗೊಳಿಸುತನ ಮಾತ್ರವಾಗಿರಲಿಲ್ಲ, ಹೃದಯ ಮತ್ತು ಕಣ್ಣುಗಳು ಸಹ ಅವರನ್ನು ದಾರಿ ತಪ್ಪಿಸಬಲ್ಲವದಾಗಿದ್ದವು. ಆ ಕುಚ್ಚು ಆ ದಾರಿ ತಪ್ಪುವ ಪ್ರತಿಕ್ರಿಯೆಗೆ ತಡೆಯೊಡ್ಡಿ ಆಸೆಯು ಅವಿಧೇಯತೆಯಾಗಿ ಬದಲಾಗುವ ಮುನ್ನವೇ ದೇವರ ವಾಕ್ಯವನ್ನು ಮತ್ತೆ ಮನಸ್ಸಿಗೆ ತರುತ್ತಿತ್ತು. ಇದು ನಮಗೆ, ಅಂದರೆ ಹೊಸ ಸೃಷ್ಟಿಗೆ, ಒಂದು ಸುಂದರವಾದ ಚಿತ್ರಣವನ್ನು ನೀಡುತ್ತದೆ. ನಾವು ನಮ್ಮ ಉಡುಪಿನ ಮೂಲೆಯಲ್ಲಿ ನಿಜವಾದ ನೀಲಿ ದಾರವನ್ನು ಧರಿಸುವುದಿಲ್ಲ, ಆದರೂ ಯೆಹೋವನು ನಮಗೆ ಆತನ ವಾಕ್ಯವನ್ನು ನಮ್ಮ ಕಣ್ಮುಂದಿಟ್ಟುಕೊಳ್ಳಲು ಮತ್ತು ನಮ್ಮ ಹೃದಯಗಳನ್ನು ಅಲೆಯಲು ಪ್ರಾರಂಭಿಸಿದಾಗೆಲ್ಲ ಆತನ ಕಡೆಗೆ ತಿರುಗಿಸಲು ಅನೇಕ ನೆನಪಿನ ಚಿಹ್ನೆಗಳನ್ನು ನೀಡಿದ್ದಾನೆ. ಇಸ್ರಾಯೇಲ್ಯರು ಬಂಡಾಯದ ಹೃದಯವನ್ನು ಇಟ್ಟುಕೊಂಡೇ ಹೊರಗಡೆ ಕುಚ್ಚನ್ನು ಧರಿಸಬಹುದಾಗಿತ್ತು. ಅದೇ ರೀತಿಯಲ್ಲಿ ಕೇವಲ ಬೈಬಲ್ ಹೊಂದುವುದು, ಶಿಲುಬೆ ಧರಿಸುವುದು, ಕೂಟಗಳಿಗೆ ಹಾಜರಾಗುವುದು, ದೀಕ್ಷಾಸ್ನಾನ ಪಡೆಯುವುದು ಅಥವಾ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಅವಿಧೇಯತೆಗೆ ಪರ್ಯಾಯವಾಗಲು ಸಾಧ್ಯವಿಲ್ಲ. ನೋಡುವುದನ್ನು ನೆನಪಿಸಿಕೊಳ್ಳುವುದು, ಹುಟ್ಟುಹಾಕಿ ನೆನಪಿಸಿಕೊಳ್ಳುವುದು, ವಿಧೇಯತೆಯನ್ನು ಉಂಟು ಮಾಡಿದಾಗ ಮಾತ್ರ ಆ ನೆನಪಿನ ಚಿಹ್ನೆಯು ತನ್ನ ಕೆಲಸವನ್ನು ಪೂರ್ಣಗೊಳಿಸಿದಂತಾಗುತ್ತದೆ. ಹಾಗಾದರೆ ಹೊಸ ಸೃಷ್ಟಿಯಾದ ನಾವು ನಿರಂತರವಾಗಿ ನೋಡಿ ನೆನಪಿಸಿಕೊಳ್ಳಬಹುದಾದ ವಿಷಯಗಳು ಯಾವುವು? ಅವುಗಳಲ್ಲಿ ಇದನ್ನು ನಾವು ಪರಿಗಣಿಸೋಣ. ಕ್ರಿಸ್ತನತ್ತ ನೋಡಿ ನಾವು ಯಾರನ್ನು ಅನುಸರಿಸುತ್ತಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ.
ನಮ್ಮ ಕಣ್ಣುಗಳ ಮುಂದಿರುವ ಅತ್ಯಂತ ಶ್ರೇಷ್ಠವಾದ ಕೇವಲ ಒಂದು ದಾರವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ. ಸತ್ಯವೇದವು ನಮಗೆ ಹೇಗೆ ಹೇಳುತ್ತದೆ, ನಮ್ಮ ನಂಬಿಕೆಯನ್ನು ಪ್ರಾರಂಭಿಸುವವನು ಅದನ್ನು ಪೂರ್ಣಗೊಳಿಸುವವನು ಆಗಿರುವ ಯೇಸುವಿನತ್ತ ನೋಡಿರಿ. ಇಬ್ರಿಯರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ. ಲೋಕವು ನಮ್ಮ ಕಣ್ಣುಗಳನ್ನು ಆಕರ್ಷಿಸಿದಾಗ ನಾವು ಮತ್ತೆ ಕ್ರಿಸ್ತನತ್ತ ನೋಡುತ್ತೇವೆ. ಶ್ರಮೆಯು ನಮ್ಮನ್ನು ದಣಿಸಿದಾಗ ನಾವು ಕ್ರಿಸ್ತನತ್ತ ನೋಡುತ್ತೇವೆ. ಶೋಧನೆಯು ನಮಗೆ ದುಃಖವನ್ನು ವಾಗ್ದಾನ ಮಾಡಿದಾಗ ನಾವು ಕ್ರಿಸ್ತನತ್ತ ನೋಡುತ್ತೇವೆ. ಅಹಂಕಾರವು ನಮಗಾಗಿ ನಾವೇ ಜೀವಿಸಲು ಹೇಳಿದಾಗ ನಾವು ಕ್ರಿಸ್ತನತ್ತ ನೋಡುತ್ತೇವೆ. ಆ ದಾರದ ಕುಂಚು ಇಸ್ರಾಯೇಲ್ಯರ ಮನಸ್ಸನ್ನು, ಅವರ ಅಲೆಯನ್ನು ಹೃದಯದಿಂದ ದೂರ ತಳ್ಳಿ ಯೆಹೋವನ ಕಡೆಗೆ ತಿರುಗುವಂತೆ ಮಾಡಿತು. ಅದೇ ರೀತಿಯಲ್ಲಿ ನಮ್ಮ ಪ್ರಥಮ ಮತ್ತು ಅತ್ಯಂತ ಶ್ರೇಷ್ಠವಾದ ಕುಂಚು ಎಂದರೆ ಕ್ರಿಸ್ತನನ್ನು ನಿರಂತರವಾಗಿ ನೆನಪಿಸಿಕೊಳ್ಳುವುದೇ ಆಗಿದೆ. ನಮ್ಮ ಕಣ್ಣುಗಳು ಲೋಕದತ್ತ ಸೆಳೆಯಲ್ಪಟ್ಟಾಗೆಲ್ಲ ನಾವು ಉದ್ದೇಶಪೂರ್ವಕವಾಗಿ ಅವುಗಳನ್ನು ಮತ್ತೊಮ್ಮೆ ಆತನ ಕಡೆಗೆ ತಿರುಗಿಸುತ್ತೇವೆ. ಶಿಲುಬೆಯತ್ತ ನೋಡಿ ನಾವು ಯಾರಿಗೆ ಸೇರಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಶಿಲುಬೆಯು ನಮ್ಮ ಜೀವನವು ಇನ್ನು ಮುಂದೆ ನಮ್ಮದೇ ಅಲ್ಲ ಎಂದು ನಮಗೆ ಹೇಳುತ್ತದೆ. ಸತ್ಯವೇದವು ಹೀಗೆ ಹೇಳುತ್ತದೆ, ನೀವು ಬೆಲೆ ಕೊಟ್ಟು ಕೊಳ್ಳಲ್ಪಟ್ಟವರಾಗಿದ್ದೀರಿ, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರನ್ನು ಮಹಿಮೆ ಪಡಿಸಿರಿ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ 20ನೇ ವಾಕ್ಯ. ಇಸ್ರಾಯೇಲ್ಯರ ಕುಂಚು ಅವರಿಗೆ ನೀವು ಯೆಹೋವನಿಗೆ ಸೇರಿದ್ದೀರಿ ಎಂದು ನೆನಪಿಸಿತು. ನಮಗೆ ನಾವು ಕೊಳ್ಳಲ್ಪಟ್ಟಿದ್ದೇವೆ ಮತ್ತು ಕ್ರಿಸ್ತನ ಮೂಲಕ ಈಗ ಸಂಪೂರ್ಣವಾಗಿ ದೇವರಿಗೆ ಸೇರಿದ್ದೇವೆ ಎಂಬುದನ್ನು ಶಿಲುಬೆಯು ನಿರಂತರವಾಗಿ ನೆನಪಿಸುತ್ತದೆ. ನಮ್ಮ ಕೈಗಳು ಪಾಪ ಮಾಡಲು ಬಯಸಿದಾಗ ನಾವು ಶಿಲುಬೆಯನ್ನು ನೆನಪಿಸಿಕೊಳ್ಳುತ್ತೇವೆ. ನಮ್ಮ ಪಾದಗಳು ನಮ್ಮನ್ನು ಲೋಕದತ್ತ ಒಯ್ಯಲು ಬಯಸಿದಾಗ ನಾವು ಶಿಲುಬೆಯನ್ನು ನೆನಪಿಸಿಕೊಳ್ಳುತ್ತೇವೆ. ನಮ್ಮ ನಾಲಿಗೆಯು ಇನ್ನೊಬ್ಬರನ್ನು ನೋಯಿಸಿದಾಗ ಬಯಸಿದಾಗ ನಾವು ಶಿಲುಬೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಶಿಲುಬೆಯು ನಮಗೆ ಮತ್ತೆ ಮತ್ತೆ ಹೀಗೆ ಹೇಳುತ್ತದೆ, ನೀವು ಕೊಳ್ಳಲ್ಪಟ್ಟಿದ್ದೀರಿ ಮತ್ತು ನೀವು ಕ್ರಿಸ್ತನಿಗೆ ಸೇರಿದ್ದೀರಿ. ರಕ್ತವನ್ನು ನೆನಪಿಸಿಕೊಳ್ಳಿ, ನೀಡಿದ ಬೆಲೆಯನ್ನು ನೆನಪಿಸಿಕೊಳ್ಳಿ. ನಾವು ಅಗ್ಗವಾಗಿ ಶುದ್ಧೀಕರಿಸಲ್ಪಡಲಿಲ್ಲ. ಸತ್ಯವೇದವು ಹೀಗೆ ಹೇಳುತ್ತದೆ, ಆತನ ಮಗನಾದ ಯೇಸುಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡಿ ಶುದ್ಧೀಕರಿಸುತ್ತದೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಆದುದರಿಂದ ನಾವು ಉದ್ದೇಶಪೂರ್ವಕವಾಗಿ ಮತ್ತೆ ಪಾಪಕ್ಕೆ ಹಿಂದಿರುಗುವ ಮೊದಲು ಆ ಪಾಪಕ್ಕೆ ಯಾವ ಬೆಲೆ ತೆರಲಾಯಿತು ಎಂಬುದನ್ನು ನೆನಪಿಸಿಕೊಳ್ಳುತ್ತೇವೆ. ನಮ್ಮನ್ನು ತೊಳೆಯಲು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟನು. ಆ ರಕ್ತವು ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಅಸಾಧಾರಣವಾದುದು ಅಥವಾ ಅಗಾಧವಾದುದು ಆಗಬಾರದು. ಇಷ್ಟೊಂದು ದೊಡ್ಡ ಬೆಲೆಯನ್ನು ಕೊಟ್ಟು ನಮ್ಮನ್ನು ಬಿಡಿಸಿದ್ದರಿಂದ ನಾವು ಪಾಪವನ್ನು ಎಂದಿಗೂ ಹಗುರವಾಗಿ ಕಾಣಬಾರದು ಅಥವಾ ಕ್ರಿಸ್ತನ ರಕ್ತವನ್ನು ಸಾಧಾರಣ ವಸ್ತುವಿನಂತೆ ನಡೆಯಬಾರದು. ಒಂದು ಪಾಪವು ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ಎಂದು ಶೋಧನೆಯು ಪಿಸುಗುಟ್ಟಿದಾಗ ಆ ರಕ್ತದ ನೆನಪು ನಮ್ಮನ್ನು ತಡೆಯುತ್ತದೆ, ಏಕೆಂದರೆ ನಮ್ಮ ಶುದ್ಧೀಕರಣಕ್ಕಾಗಿ ನೀಡಿದ ಭಯಂಕರವಾದ ಬೆಲೆಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ನಿಮ್ಮ ದೀಕ್ಷಾಸ್ನಾನವನ್ನು ನೆನಪಿಸಿಕೊಳ್ಳಿ. ನೀವು ತೊರೆದು ಬಂದ ಜೀವನವನ್ನು ನೆನಪಿಸಿಕೊಳ್ಳಿ. ನಮ್ಮ ದೀಕ್ಷಾಸ್ನಾನವು ಮತ್ತೊಂದು ಶಕ್ತಿಯುತವಾದ ನೆನಪಿಕೆಯಾಗಿದೆ. ಸತ್ಯವೇದವು ಹೀಗೆ ಹೇಳುತ್ತದೆ, ನಾವು ದೀಕ್ಷಾಸ್ನಾನದ ಮೂಲಕ ಆತನೊಡನೆ ಮರಣದಲ್ಲಿ ಹೂಣಲ್ಪಟ್ಟೆವು. ಆದುದರಿಂದ ನಾವು ಸಹ ನೂತನ ಜೀವನದಲ್ಲಿ ನಡೆಯಬೇಕು. ರೋಮಾಪುರದವರಿಗೆ 6ನೇ ಅಧ್ಯಾಯ 4ನೇ ವಾಕ್ಯ. ಈಜಿಪ್ಟ್ ಮತ್ತೆ ಆಕರ್ಷಕವಾಗಿ ಕಾಣಲು ಆರಂಭಿಸಿದಾಗ ನಾವು ನಮ್ಮ ದೀಕ್ಷಾಸ್ನಾನವನ್ನು ನೆನಪಿಸಿಕೊಳ್ಳುತ್ತೇವೆ. ನಾವು ಈಜಿಪ್ಟನ್ನು ತೊರೆದಿದ್ದೇನೆ, ಹಳೆಯ ಜೀವನವು ಹೂತು ಹೋಯಿತು, ನಾನು ನೂತನ ಜೀವನದಲ್ಲಿ ನಡೆಯಲು ಎದ್ದಿದ್ದೇನೆ.
ನೂತನ ಸೃಷ್ಟಿಯು ಎಂದಿಗೂ ಹಿಂತಿರುಗಿ ಈಗಾಗಲೇ ಹೂತು ಹೋದದ್ದನ್ನು ತೊಡಬಾರದು. ಹಳೆಯ ಮಾರ್ಗಗಳು ನಮ್ಮನ್ನು ಕರೆದಾಗ ಮತ್ತು ಲೋಕವು ಆಕರ್ಷಕವಾಗಿ ತೋರಿದಾಗ ನಾವು ಆ ಹಳೆಯ ಜೀವನವನ್ನು ಮಣ್ಣು ಮಾಡಿ ಬಂದಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳುತ್ತವೆ. ಪ್ರೀತಿಕರವಾಗಿ ಕಂಡಾಗ ನಾವು ಈಗಾಗಲೇ ಈ ಜೀವನಕ್ಕೆ ಮರಣ ಹೊಂದಿ ಹೊಸ ಜೀವನದಲ್ಲಿ ನಡೆಯಲು ಎದ್ದಿದ್ದೇವೆ ಎಂದು ನಮ್ಮ ದೀಕ್ಷಾಸ್ಥಾನವು ನೆನಪು ಉತ್ತರ ನೀಡುತ್ತದೆ. ರೊಟ್ಟಿ ಮತ್ತು ಪಾತ್ರೆಯನ್ನು ನೋಡಿ ಆತನನ್ನು ನೆನಪಿಸಿಕೊಳ್ಳಿ. ಇಲ್ಲಿ ಕ್ರಿಸ್ತನೇ ಸ್ವತಃ ತನ್ನನ್ನು ನೆನಪಿಸಿಕೊಳ್ಳುವಂತೆ ನಮಗೆ ಆಜ್ಞಾಪಿಸುತ್ತಾನೆ. ಆತನು ನನ್ನ ನೆನಪಿಗಾಗಿ ಇದನ್ನು ಮಾಡಿರಿ ಎಂದು ಹೇಳಿದನು. ನಾವು ರೊಟ್ಟಿಯನ್ನು ನೋಡುತ್ತೇವೆ, ನಾವು ಪಾತ್ರೆಯನ್ನು ನೋಡುತ್ತೇವೆ ಮತ್ತು ನಾವು ನೆನಪಿಸಿಕೊಳ್ಳುತ್ತೇವೆ. ಆತನ ದೇಹವು ನಮಗಾಗಿ ನೀಡಲ್ಪಟ್ಟಿತು, ಆತನ ರಕ್ತವು ಒಡಂಬಡಿಕೆಯನ್ನು ಸ್ಥಾಪಿಸಿತು. ನಾವು ಕ್ರಿಸ್ತನ ಮೂಲಕ ದೇವರಿಗೆ ಸೇರಿದ್ದೇವೆ. ಇಸ್ರಾಯೇಲರು ಕುಚ್ಚನ್ನು ನೋಡಿ ಯೆಹೋವನ ಒಡಂಬಡಿಕೆಯನ್ನು ಆಜ್ಞೆಗಳನ್ನು ನೆನಪಿಸಿಕೊಂಡರು. ನೂತನ ಸೃಷ್ಟಿಯು ರೊಟ್ಟಿ ಮತ್ತು ಪಾತ್ರೆಯನ್ನು ನೋಡಿ ನಮಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟವನನ್ನು ನೆನಪಿಸಿಕೊಳ್ಳುತ್ತದೆ. ಏಕೆಂದರೆ ಇಸ್ರಾಯೇಲರಿಗೆ ಒಡಂಬಡಿಕೆಯನ್ನು ನೆನಪಿಗೆ ತರುವಂತಹ ಕಣ್ಣಿಗೆ ಕಾಣುವ ವಸ್ತುವಿನೊಂದೇ ಕ್ರಿಸ್ತನು ಸಹ ನಮ್ಮದೊಂದು ದೃಶ್ಯ ರೂಪದ ಕ್ರಿಯೆಯನ್ನು ಕೊಟ್ಟಿದ್ದಾನೆ. ಮುರಿದ ರೊಟ್ಟಿ ಮತ್ತು ಸುರಿದ ಪಾತ್ರೆ ಇವು ನಮ್ಮ ನೆನಪನ್ನು ನೇರವಾಗಿ ಆತನ ಅರ್ಪಿತ ದೇಹದತ್ತ ಮತ್ತು ಆತನ ಒಡಂಬಡಿಕೆಯ ರಕ್ತದತ್ತ ತಿರುಗಿಸುತ್ತದೆ. ಆದುದರಿಂದ ಈ 5 ನೆನಪಿಗಳು ನಮ್ಮ ನೂತನ ಸೃಷ್ಟಿಯ ನಡತೆಯನ್ನು ನಿರಂತರವಾಗಿ ಸುತ್ತುವರೆದಿವೆ. ಕ್ರಿಸ್ತನು ನಾವು ಯಾರನ್ನು ಅನುಸರಿಸಿದ್ದೇವೆ ಎಂಬುದನ್ನು ನೆನಪಿಸುತ್ತಾನೆ. ಶಿಲುಬೆಯು ನಾವು ಯಾರಿಗೆ ಸೇರಿದ್ದೇವೆ ಎಂಬುದನ್ನು ನೆನಪಿಸುತ್ತದೆ. ರಕ್ತವು ನಮ್ಮ ಶುದ್ಧೀಕರಣಕ್ಕೆ ತೆರೆಬಾದ ಬೆಲೆಯನ್ನು ನೆನಪಿಸುತ್ತದೆ. ದೀಕ್ಷಾಸ್ಥಾನವು ನಾವು ತೊರೆದು ಬಂದ ಜೀವನವನ್ನು ಮತ್ತು ರೊಟ್ಟಿ ಹಾಗೂ ಪಾತ್ರೆಯು ಕ್ರಿಸ್ತನ ತ್ಯಾಗವನ್ನು, ಆತನ ಒಡಂಬಡಿಕೆಯನ್ನು. ಆದರೆ ಈ ಕುಚ್ಚುಗಳು ತಮ್ಮಷ್ಟಕ್ಕೆ ತಾವೇ ತೂಗಾಡುವುದಿಲ್ಲ, ಬದಲಾದ ಜೀವವೆಂಬ ಉಡುಪಿನ ಮೇಲೆ, ಅಂದರೆ ನಾವು ಧರಿಸಿಕೊಂಡಿರುವ ನೂತನ ಮನುಷ್ಯನ ಮೇಲೆ ಅವು ತೂಗಾಡುತ್ತವೆ. ಏಕೆಂದರೆ ಸತ್ಯವೇದವು ಹೀಗೆ ಹೇಳುತ್ತದೆ, ನೀವು ಹಳೆಯ ಮನುಷ್ಯನನ್ನು ಅವನ ಕ್ರಿಯೆಗಳ ಸಹಿತವಾಗಿ ಕಳಚಿ ಹಾಕಿ ನೂತನ ಮನುಷ್ಯನನ್ನು ಧರಿಸಿಕೊಂಡಿದ್ದೀರಿ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 9-10. ಮತ್ತು ಮತ್ತೊಮ್ಮೆ ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ಹೊಂದಿದ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಗಲಾತ್ಯದವರಿಗೆ 3ನೇ ಅಧ್ಯಾಯ 27ನೇ ವಾಕ್ಯ. ಬದಲಾಗದ ಹೃದಯದ ಮೇಲೆ ತೂಗಾಡಿದಾಗ ಆ ಕುಚ್ಚಿಗೆ ಯಾವ ಅರ್ಥವೂ ಇರಲಿಲ್ಲ. ಹಾಗೆಯೇ ಅವುಗಳ ಅಡಿಯಲ್ಲಿರುವ ಉಡುಪು ಕ್ರಿಸ್ತನಲ್ಲಿ ನೂತನ ಜೀವನವಾಗದಿದ್ದರೆ ನಮ್ಮ ಈ ನೆನಪುಗಳು ಯಾವ ಅರ್ಥವೂ ಇರುವುದಿಲ್ಲ. ಮತ್ತು ಇಲ್ಲಿ ನಾವು ನೀಲಿ ಬಣ್ಣಕ್ಕೆ ಬರುತ್ತೇವೆ. ಧರ್ಮಶಾಸ್ತ್ರದ ಪ್ರಕಾರ ಇಸ್ರಾಯೇಲ್ಯರು ಪವಿತ್ರಾಲಯದ ಮತ್ತು ಯಾಜಕತ್ವದ ಬಣ್ಣವಾದ ಕಣ್ಣುಗಳನ್ನು ದೇವರ ಸಿಂಹಾಸನದತ್ತ ಎತ್ತುವ ನೀಲಿ ಬಣ್ಣದ ಒಂದೇ ಒಂದು ದಾರವನ್ನು ಮಾತ್ರ ಧರಿಸುತ್ತಿದ್ದರು. ಆದರೆ ನೂತನ ಸೃಷ್ಟಿಗೆ ಕೇವಲ ಮೂಲೆಗೊಂದು ನೀಲಿ ದಾರವನ್ನು ಮಾತ್ರ ನೀಡಲಾಗಿಲ್ಲ. ನಾವೇ ಸ್ವತಃ ಯಾಜಕರಾಗಲು ಕರೆಯಲ್ಪಟ್ಟಿದ್ದೇವೆ. ಏಕೆಂದರೆ ಪೇತ್ರನು ಹೀಗೆ ಹೇಳುತ್ತಾನೆ, ನೀವು ಆಯಲ್ಪಟ್ಟ ಜನಾಂಗವು, ರಾಜರಾದ ಯಾಜಕ ವರ್ಗವು, ಪರಿಶುದ್ಧ ಜಾತಿಯನ್ನು, ಆತನ ಸ್ವಂತ ಪ್ರಜೆಯೂ ಆಗಿದ್ದೀರಿ. ಇಸ್ರಾಯೇಲರಿಗೆ ಕೇವಲ ಸಣ್ಣ ನೀಲಿ ದಾರವಾಗಿದ್ದು ನಮ್ಮ ಕರೆಯೇ ಆಗಿದೆ. ನಾವು ಆತನ ಮನುಷ್ಯರಿಂದ ಅಲಂಕೃತರಾಗಿದ್ದೇವೆ ಮತ್ತು ಪರಲೋಕದ ಯಾಜಕೀಯ ಪರಿಶುದ್ಧತೆಗಾಗಿ ಗುರುತಿಸಲ್ಪಟ್ಟಿದ್ದೇವೆ. ನಮ್ಮ ಪ್ರಧಾನ ಯಾಜಕನಾದ ಕ್ರಿಸ್ತನು ನಮಗಿಂತ ಮುಂಚಿತವಾಗಿ ಪ್ರವೇಶಿಸುವ ಸ್ಥಳಕ್ಕೆ ನಮ್ಮ ಕಣ್ಣುಗಳು ಎತ್ತಲ್ಪಟ್ಟಿವೆ. ಆದುದರಿಂದ ನಮ್ಮ ಸಂಪೂರ್ಣ ಜೀವಿತವೆಂಬ ಉಡುಪು ಮೇಲಿರುವ ಪರಲೋಕಕ್ಕಾಗಿ ಎಣಲ್ಪಟ್ಟಲಿ ಮತ್ತು ಕೆಳಗಿರುವ ಪ್ರತಿಯೊಂದು ಮೂಲೆಗೂ ತಲುಪಲಿ.
ಹೀಗೆ ನಾವು ನೆನಪಿಸಿಕೊಂಡು ವಿಧೇಯರಾಗಿ ನಮ್ಮ ದೇವರಿಗೆ ಪರಿಶುದ್ಧರಾಗಿರೋಣ. ನಾಳೆ ಯೆಹೋವನ ಚಿತ್ತವಿದ್ದರೆ ನಾವು ಕಾರ್ಯನಿರ್ವಹಿಸುವ ಮೊದಲು ನೆನಪಿಸಿಕೊಳ್ಳಲು ಮನುಷ್ಯನು ಹೇಗೆ ತರಬೇತಿಗೊಳಿಸಬೇಕು ಎಂಬುದನ್ನು ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ತನ್ನ ಜನರಿಗೆ ಕ್ರಿಸ್ತನ ನೂತನ ಜೀವನವನ್ನು ಉಡುಪನ್ನು ಧರಿಸುವವನೇ, ನಮ್ಮ ನಂಬಿಕೆಯನ್ನು ಪ್ರಾರಂಭಿಸುವವನು ಅದನ್ನು ಪೂರ್ಣಗೊಳಿಸುವವನು ಆಗಿರುವ ಕ್ರಿಸ್ತನತ್ತ ನಿರಂತರವಾಗಿ ನೋಡುವ ಕಣ್ಣುಗಳನ್ನು ನಮಗೆ ದಯಪಾಲಿಸು. ನಾವು ಯಾರಿಗೆ ಸೇರಿದ್ದೇವೆ ಎಂಬುದನ್ನು ಶಿಲುಬೆಗೆ ನೆನಪಿಸಲಿ ಮತ್ತು ನಮ್ಮ ಶುದ್ಧೀಕರಣಕ್ಕೆ ತೆರೆಬಾದ ಬೆಲೆಯನ್ನು ರಕ್ತವು ನಮಗೆ ನೆನಪಿಸಲಿ. ನಾವು ತೊರೆದು ಬಂದ ಈಜಿಪ್ಟನ್ನು ನಮ್ಮ ದೀಕ್ಷಾಸ್ಥಾನವು ನಮಗೆ ನೆನಪಿಸಲಿ ಮತ್ತು ನೀನು ಹೂತು ಹಾಕಿದ್ದನ್ನು ನಾವು ಎಂದಿಗೂ ತೊಡದಿರುವಂತೆ ಮಾಡು. ಮತ್ತು ರೊಟ್ಟಿ ಹಾಗೂ ಪಾತ್ರೆಯ ಬಳಿ ನಮಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟತನನ್ನು ನಾವು ಸತ್ಯವಾಗಿ ನೆನಪಿಸಿಕೊಳ್ಳುವಂತೆ ಮಾಡು. ನಮ್ಮನ್ನು ನೂತನ ಮನುಷ್ಯನಿಂದ ಅಲಂಕರಿಸು ಮತ್ತು ನಿನಗೆ ಪರಿಶುದ್ಧವಾದ ರಾಜರಂತಿರುವ ಯಾಜಕ ವರ್ಗವಾಗಿ ನಮ್ಮನ್ನು ಗುರುತಿಸು. ಮೇಲಣ ವಿಷಯಗಳ ಮೇಲೆ ನಿಮ್ಮ ಮನಸ್ಸಿಡಿರಿ, ನಿಮ್ಮವುಗಳ ಮೇಲಲ್ಲ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ಮಹಾಪ್ರಧಾನ ಯಾಜಕನಾದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.